ಕೆರೆಗೋಡು ಕಾರ್ಯಕ್ರಮಕ್ಕೆ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ಗೆ ನಿರ್ಬಂಧ ಹೇರಿದ ಹಿನ್ನೆಲೆ ಮಂಗಳವಾರ ರಾಮನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮುತಾಲಿಕ್ ಮಾತನಾಡಿದರು. ಕೆರೆಗೋಡು ಕಾರ್ಯಕ್ರಮ ನಿಮಿತ್ತ ಆಹ್ವಾನ ಮಾಡಿದ್ದರು. ಅಲ್ಲಿಗೆ ಹೋಗದಂತೆ ನನಗೆ ಜಿಲ್ಲೆಗೆ ಬೆಳಗ್ಗೆ 6 ಗಂಟೆಗೆ ನಿರ್ಬಂಧ ವಿಧಿಸಿದ್ದಾರೆ. ಸಂಜೆ ಕಾರ್ಯಕ್ರಮ ಇದೆ. ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದ ಅನುಮತಿ ಇದೆ. ನನ್ನ ಮೇಲೆ 36 ಕೇಸ್ ಇದೆ ಎಂದಿದ್ದಾರೆ. ಸದ್ಯ 2 ಪ್ರಕರಣ ಚಾಲ್ತಿಯಲ್ಲಿದ್ದು ಉಳಿದವುಗಳಲ್ಲಿ ಖುಲಾಸೆಗೊಂಡಿದ್ದೇನೆ. ಮಂಡ್ಯದಲ್ಲಿ ಮಟ್ಕಾ, ಕ್ಲಬ್ ದಂಧೆ, ರೌಡಿಸಂ ಮಾಡಿದವರ ಬಗ್ಗೆ ಗಮನ ಹರಿಸುವ ಬದಲು ಹಿಂದೂ ಧರ್ಮ ಮತ್ತು ಭಾರತದ ಕುರಿತು ಮಾತನಾಡುವ ನನಗೆ ಡಿಸಿ ನಿರ್ಬಂಧ ಮಾಡಿದ್ದು ಎಷ್ಟು ಸರಿ? ಇದು ಸಂವಿಧಾನದ ಉಲ್ಲಂಘನೆ ಅಲ್ಲವೇ? ಈ ಬಗ್ಗೆ ಜಿಲ್ಲಾಧಿಕಾರಿ ವಿರುದ್ಧ ಕಾನೂನು ಕ್ರಮಕ್ಕೆ ಹೋರಾಟ ಮಾಡಲಾಗುವುದು. ನಾನು ಕೋಮು ಪ್ರಚೋದನೆ ಮಾಡಿದರೆ, ದ್ವೇಷ ಭಾಷಣ ಮಾಡಿದರೆ ಪ್ರಕರಣ ದಾಖಲಿಸಿ ಎಂದು ರಾಮನಗರದಲ್ಲಿ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿಕೆ ನೀಡಿದರು. ಬೆಳಗ್ಗೆ 6 ಗಂಟೆಗೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಇವತ್ತು ಸಾಯಂಕಾಲ ಕಾರ್ಯಕ್ರಮ. ಅಂದ್ರೆ ಹೇಗೆ ಇವರು ಅಂದ್ರೆ ನಾನು ಕೋರ್ಟಿಗೂ ಹೋಗಬಾರ್ದು ಹಾಗೆ ಮೋಸ ಮಾಡುವಂತ ವ್ಯವಸ್ಥೆ ಕಾಂಗ್ರೆಸ್ನವ್ರದ್ದು ಈ ಪೊಲೀಸ್ ಡಿಪಾರ್ಟ್ಮೆಂಟ್. ನನಗೆ 2 ದಿನ ಮುಂಚೆ ಬಂದಿದ್ರೆ ಇದು ಕೋರ್ಟಿಗೆ ಹೋಗಿ ನಾವು ಸ್ಟೇ ತಂದು ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಮಾಡ್ತಿದ್ವಿ. ಇವತ್ತಲ್ಲಿ ಸಾವಿರಾರು ಜನ ಕಾರ್ಯಕರ್ತರು, ನಾಗರಿಕರು, ಮೆಂಬರ್ಸ್ಗಳು ಎಲ್ಲರೂ ಕಾಯ್ತಾ ಇದ್ದಾರೆ. ಅವ್ರಿಗೆಷ್ಟು ನಿರಾಸೆ, ಅವ್ರಿಗೆಷ್ಟು ನೋವಾಗ್ತಾ ಇದೆ. ನನಗೆ 100 ಫೋನ್ಗಳು ಬರ್ತಾ ಇದ್ದಾವೆ. ಇವತ್ತು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕಾ ಕೆರಗೋಡು ಆ ಊರಿಗೆ ಇವತ್ತು ಸಾಯಂಕಾಲ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನನಗೆ ಆಹ್ವಾನ ಮಾಡಿದರು. ಇವತ್ತು ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನಲ್ಲಿ ನನಗೆ ಡಿಸಿ ಅವರಿಂದ ನಿಮಗೆ ನಿರ್ಬಂಧ ಆಗಿದೆ ಅಂತನ್ನುವಂಥದ್ದು ನೋಟಿಸನ್ನು ಕೊಡ್ತಾರೆ. ಸೊ ಇವತ್ತು ನಾನು ಆ ಕಾರ್ಯಕ್ರಮಕ್ಕೆ ಹೋಗದೇ ಇರೋ ಹಾಗೆ ಬ್ಯಾನ್ ಮಾಡಿದ್ದಾರೆ. ನಾನು ಇದನ್ನು ಖಂಡಿಸ್ತಾ ಇದ್ದೆ. ಇದರಲ್ಲಿ 39 ಕೇಸ್ಗಳನ್ನ ಹಾಕಿದ್ದಾರೆ. ನನ್ನ ಮೇಲೆ ಕೇಸ್ ಇದಾವೆ ಅಂತನ್ನುವಂಥ ಯಾವುದೂ ಕೇಸು ಚಾಲ್ತಿಯಲ್ಲಿ ಇಲ್ಲ, ಎಕ್ಸೆಪ್ಟ್ 2 ಬಿಟ್ರೆ ಎಲ್ಲ ಕೇಸುಗಳು ಮುಕ್ತ ಆಗಿದೆ, ನಿರ್ದೋಷ ಆಗಿದೆ. ಆದರೂ ಸುಮ್ಮನೆ ಮತ್ತೆ ಕೇಸ್ ಹಾಕಿ ಇಷ್ಟು ಕೇಸ್ ಇದಾವೆ ಅಂತ ಹೇಳಿ ಒಂದು ತಪ್ಪು ಸಂದೇಶವನ್ನು ಕೊಡುವಂತಹದ್ದು ಜಿಲ್ಲಾಧಿಕಾರಿಗಳ ಮೂಲಕ ಆಗ್ತಾ ಇರುವಂತಹದ್ದು ಸರಿಯಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ, ಯಾರು ಮಂಡ್ಯ ಜಿಲ್ಲೆಯಲ್ಲಿ ಕ್ಲಬ್ಗಳಿದ್ದಾವೆ, ಪಬ್ಗಳಿದ್ದಾವೆ, ಗುಂಡಾಗಳಿದ್ದಾರೆ, ಮಟ್ಕಾ ನಡೀತಾ ಇದೆ, ಗಾಂಜಾ ವ್ಯವಹಾರ ನಡೀತಾ ಇದೆ, ಅಂಥವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ದೇಶದ ಹಿತದೃಷ್ಟಿಯಿಂದ ಮತ್ತು ನಮ್ಮ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇರುವಂತಹ ಶ್ರೀರಾಮ್ ಸೇನೆ ಸಂಘಟನೆಯ ನೀವು ಪ್ರಮುಖರನ್ನಲ್ಲಿ ಬಿಡೋದಿಲ್ಲ ಅಂತಂದ್ರೆ ಅಂದ್ರೆ ಸಂವಿಧಾನ ಉಲ್ಲಂಘನೆ. ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ನಮಗೆ ಹಕ್ಕು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸೊ ಆ ಸ್ವಾತಂತ್ರ್ಯಕ್ಕೇನೆ ನೀವು ಉಲ್ಲಂಘನೆ ಮಾಡಿ ಇವತ್ತು ಆರ್ಡರ್ ಮಾಡ್ತೀರಿ ಅಂತಂದ್ರೆ ಇದು ಖಂಡನೀಯವಾದ್ದು. ನಾವು ಇದರ ಸಂಬಂಧಪಟ್ಟ ಹಾಗೆ ಅಡ್ವೊಕೇಟ್ ಅವರ ಜೊತೆಗೆ ಸಂಪರ್ಕ ಮಾಡಿ ಜಿಲ್ಲಾಧಿಕಾರಿಗಳ ವಿರುದ್ಧನೇ ಒಂದು ಕೇಸ್ ದಾಖಲೆ ಮಾಡುವಂತಹದ್ದನ್ನ ವಿಚಾರ ಮಾಡ್ತಾ ಇದ್ದೀವಿ. ಇದು ಒಂದು. ಇನ್ನು ಕೆರಗೋಡು, 2 ವರ್ಷದ ಹಿಂದೆ ಕೆರಗೋಡಿನಲ್ಲಿ ನಡೆದಂತಹದ್ದು ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಸುದ್ದಿ ಆಯಿತು, ಬಹಳ ದೊಡ್ಡ ಒಂದು ಚರ್ಚೆ ಆಯಿತು. ಕೆರಗೋಡಿನಲ್ಲಿ ದೇವಸ್ಥಾನದ ಎದುರುಗಡೆಗೆ 108 ಅಡಿ ಎತ್ತರದ ಒಂದು ಸ್ತಂಭ ಹಾಕಿ ಅಲ್ಲಿ ಕೇಸರಿ ಧ್ವಜ, ಭಗವಾ ಬಾವುಟ. ಸೊ ಭಗವಾ ಬಾವುಟ ಇದು ಯಾವುದೇ ಪಕ್ಷದ್ದಲ್ಲ, ಯಾವುದೇ ಸಂಘಟನೆದಲ್ಲ, ಯಾವುದೇ ವ್ಯಕ್ತಿದ್ದಲ್ಲ, ಯಾವುದೇ ಜಾತಿದಲ್ಲ. ಸೊ ಇಷ್ಟೆಲ್ಲ ಇದ್ದಾಗಲೂ ಇವತ್ತು ಅದನ್ನು ವಿರೋಧ ಮಾಡ್ತಾರೆ ಅಂತಂದ್ರೆ
ಸೊ ಇದನ್ನು ವಿರೋಧ, ಕುತಂತ್ರ, ಷಡ್ಯಂತ್ರ ಅಲ್ಲಿಯ ಹಾಲಿ MLA ಅವರದೇ, ಅವರೇ ಮಾಡಿದಂತ ಕುಕೃತ್ಯ. ಶಾಂತವಾದಂತ ಕೆರಗೋಡವನ್ನ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹಚ್ಚಿದ್ರು. ನೀವು ಒಬ್ಬ ಹಿಂದೂ ಆಗಿ ಕೇಸರಿ ಬಾವುಟ, ಭಗವಾ ಬಾವುಟ ಯಾವುದೋ ಒಂದು ಪಕ್ಷದ ವ್ಯಕ್ತಿದೆಲ್ಲ ಗೊತ್ತಿದ್ರೂ ಕೂಡ ನೀವು ಅಲ್ಲಿ ಹಾರಿಸಕ್ ವಿರೋಧ ಮಾಡ್ತೀರಿ ಅಂತಂದ್ರೆ, ಕೆರಗೋಡ ಗ್ರಾಮದ ಗ್ರಾಮ ಪಂಚಾಯತಿಯವರು 22 ಸದಸ್ಯರಲ್ಲಿ 2 ಸದಸ್ಯರ ಅಲ್ಲಿ ಪಕ್ಕದಲ್ಲಿ 20 ಸದಸ್ಯರ ಒಪ್ಪಿಗೆಯಿಂದನೇ ನಿರ್ಧಾರ ಆದಂತಹದ್ದು. ಮತ್ತು ಆ 108 ಅಡಿಯ ಇದರಲ್ಲಿ ಇಡೀ ವರ್ಷ ಕೇಸರಿ ಬಾವುಟ ಹಾರತ್ತೆ. ಆಗಸ್ಟ್ 15ನೇ ತಾರೀಕು, ಜನವರಿ 26 ಮತ್ತು ಈ ಕನ್ನಡ ರಾಜ್ಯೋತ್ಸವ, ಈ ಸಂದರ್ಭದಲ್ಲಿ ಅದೇ ಕಂಬದ ಮೇಲೆ ಕನ್ನಡದ ಧ್ವಜ ಆಗಲಿ ರಾಷ್ಟ್ರ ಧ್ವಜ ಆಗಲಿ ಹಾರಿಸೋದು ಅಂತನ್ನುವಂಥ ನಿರ್ಣಯಗಳ ತಗೊಂಡಿದ್ದಾರೆ. ಯಾರಿಗೂ ಆಕ್ಷೇಪ ಇಲ್ಲದಂತ ಈ ಪ್ರಕರಣವನ್ನ ಅನ್ನೆಸರಿ ಗೊಂದಲ ಮಾಡಿ ಎಷ್ಟು ರೀತಿ ಇದಾಯ್ತು. ಅದರ 2ನೇ ವರ್ಷದ ಇವತ್ತಿನ ದಿನ ಕರಾಳ ದಿನ ಅಂತ ಹೇಳಿ ಇವತ್ತು ಆಚರಣೆ ಮಾಡಿ ಅಲ್ಲಿ ನನ್ನ ಕರೆದಿದ್ರು, ನನಗೆ ಬ್ಯಾನ್ ಮಾಡಿದ್ರು. ಇದು ಖಂಡನೀಯವಾದ್ದು ಅಂತ ಅನ್ನುವಂಥದ್ದು. ಬ್ಯಾನ್ ಮಾಡಬೇಕಾಗಿದ್ದು ಬಾಂಗ್ಲಾದೇಶಿಗಳು, ರೋಹಿಂಗ್ಯಾಗಳನ್ನು, ಪಾಕಿಸ್ತಾನದನ್ನು, ಅಂಥವ್ರನ್ನ ಬ್ಯಾನ್ ಮಾಡೋ ಅಂಥವ್ರು ಸಾಕ್ತಾ ಇದ್ದಾರೆ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಇಡೀ ಕರ್ನಾಟಕದಲ್ಲಿ ಸುಮಾರು ಒಂದು 25 ಲಕ್ಷ ಜನ ಇದ್ದಾರೆ ಅಂತನ್ನುವಂಥದ್ದು ಕೇಂದ್ರ ಸರ್ಕಾರದ ಒಬ್ಬ ಗೃಹ ಮಂತ್ರಿನ ಹೇಳ್ತಾರೆ. ಸೊ ಕರ್ನಾಟಕದಲ್ಲಿ ಇಂಥವ್ರನ್ನ ಹೊರ ಹಾಕೋದು ಬಿಟ್ಟು, ಇಂಥವ್ರು ಬ್ಯಾನ್ ಮಾಡೋದು ಬಿಟ್ಟು, ಇಂಥವ್ರನ್ನ ತಡೆಯೋದು ಬಿಟ್ಟು ಸರ್ವೆ ಮಾಡಿ ಈಗ ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂತ ನಮ್ಮಂತವ್ರು ತಡಿತಾರೆ ಅಂತಂದ್ರೆ ಇವ್ರಿಗೆ ಏನ್ ಹೇಳೋದಿಲ್ಲ. ಸೊ ನಾನು ಅಲ್ಲಿಯ ಗಣಿಗ ರವಿ ಏನ್ ಹಾಲಿ ಇವತ್ತು MLA ಇದ್ದಾರೆ, ನಿಮ್ಮನ್ನೂ ಬಿಡುವುದಿಲ್ಲ. ಕಾಂಗ್ರೆಸ್ಸಿನ MLA ಇರ್ಲಿ, ಕಾಂಗ್ರೆಸ್ಸಿನ MP ಇರ್ಲಿ, ಕಾಂಗ್ರೆಸ್ಸಿನ ಅಧ್ಯಕ್ಷರಿರ್ಲಿ, ನಿಮ್ಮನ್ನೂ ಬಿಡುವುದಿಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದೆ. ಇವತ್ತು DJಹಳ್ಳಿ KJಹಳ್ಳಿಯಲ್ಲಿ ಬೆಂಕಿ ಹತ್ಕೊಂಡಾಗ ಶ್ರೀನಿವಾಸ್ ಅವ್ರ ಮನೆ ಯಾರು? ಶ್ರೀನಿವಾಸ್ ಕಾಂಗ್ರೆಸ್ MLA, ಅದು ಹಿಂದುಳಿದ ದಲಿತ MLA. ಅವ್ರ ಮನೆಗೆ ಬೆಂಕಿ ಹಚ್ಚಿದರು. ಕಾಂಗ್ರೆಸ್ನವ್ರು ನಮಗೆಲ್ಲ ಬಹಳ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುಸ್ಲಿಮರು ಕೈ ಕೊಟ್ಕೊಂಡು ಕೂತ್ಕೊಳ್ಳಿಲ್ಲ, ಅವ್ರ ಮನೆಗೂ ಬೆಂಕಿ ಹಚ್ಚಿದ್ರು. ಹೀಗೆ ಅನೇಕ ಪ್ರಸಂಗಗಳು ಇವತ್ತು ಇಡೀ ದೇಶದಲ್ಲಿ ನಡೀತಾ ಇದ್ರು ಕೂಡ ಕಾಂಗ್ರೆಸ್ ಮತ್ತೆ ಮತ್ತೆ ಓಲೈಕೆ ಮಾಡುವಂತ ಈ ಕೆಟ್ಟ ಮಾನಸಿಕತೆಯಿಂದ ದೇಶ ಅಪಾಯದ ಕಡೆ ತಗೊಂಡು ಹೋಗ್ತಾ ಇದ್ದಾರೆ, ಭಯಾನಕವಾದಂತ ಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ಪಹಲ್ಗಾಮ್ ಘಟನೆ ಎಂತ ಭಯಾನಕ ಘಟನೆ. ಅವ್ರು ಏನು ಯಾತಕ್ಕೆ ಹೋಗಿದ್ರು? ಬಿಹಾರಕ್ಕೆ ಹೋಗಿದ್ರು. ಅವ್ರು ಯಾವುದೇ ಪ್ರತಿಭಟನೆ, ಯಾವುದೋ ಯಾರನ್ನೋ ವಿರೋಧ ಮಾಡ್ಬೇಕಂತ ಹೋಗಿಲ್ಲ. ಆದ್ರೆ ಘಟನೆ ಆಯ್ತಾ? 26 ಜನರ ಹೆಣ ಬಿತ್ತ. ಅವ್ರ ಪಾಪ ಏನೋ, ಅವ್ರ ತಪ್ಪೇನೋ, ಅವ್ರು ಮಾಡಿದ ಅಪರಾಧ ಏನು? ಸೊ ಈ ರೀತಿ ಮಾಡ್ತಾ ಇರುವಂತ ಜಿಹಾದಿ ಮಾನಸಿಕತೆಯ ಇಸ್ಲಾಮ ಶಕ್ತಿಗಳನ್ನ ತಡೆಯೋದು ಬಿಟ್ಟು ಇವತ್ತು ನನಗೆ ತಡಿತೇನೆ. ಇದು ಮೊದಲನೇದಲ್ಲ. ಮಂಡ್ಯ ಜಿಲ್ಲೆಗೆ ಈ ರೀತಿಯ ಕಾರ್ಯಕ್ರಮ ನಾಲ್ಕು ಸಲ ತಡೆದಿದ್ದೇನೆ. ತಡೆಯೋದು ಬಿಡಿ, ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅಲ್ಲಿ ಬಂದಾಗ ಭಾಷಣ ಮಾಡ್ತೀನಿ, ಹೇಳ್ತೀನಿ ವಿಚಾರ ಏನನ್ನೋದು. ಧರ್ಮದ, ದೇಶದ, ಹಿಂದೂಗಳ ಸುರಕ್ಷತೆಯ ಸಂಬಂಧಪಟ್ಟ ವಿಚಾರ ಹೇಳಿದಾಗ ನಿಮಗೆ ಮುತಾಲಿಕ್ ಹೇಳಿ ತಪ್ಪು, ಕಾನೂನು ಬಾಹಿರ, ಕೋಮು ಪ್ರಚೋದನೆ, ದ್ವೇಷ ಭಾಷಣ ಕೇಸ್ ಹಾಕಿ, ಅರೆಸ್ಟ್ ಮಾಡಿ, ಜೈಲಿಗೆ ಹಾಕಿ. ಆದ್ರೆ ತಡಿತೀರಿ ಯಾಕೆ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ಯಾಕೆ ತಡಿತೀರಿ? ಡಾಕ್ಟರ್ ಅಂಬೇಡ್ಕರ್ ವಿರೋಧಿಗಳಿದ್ರು ನೀವು, ಸಂವಿಧಾನ ವಿರೋಧಿಗಳಿದ್ರು ನೀವು. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಿಮಗೆ, ನೀವು ಕಾಂಗ್ರೆಸ್ನವರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ಸೊ ಈ ರೀತಿಯ ದ್ವೇಷ ಭಾಷಣದ ನೀವು ತಂದಂತ ಕಾನೂನು ಇದೆ. ಇದನ್ನೇ ಸತ್ಯವಾದವನ್ನ, ಧರ್ಮವಾದವನ್ನ, ದೇಶಭಕ್ತಿಯನ್ನ ತಡೆಯೋಗೋಸ್ಕರನೇ
ಮತ್ತು ಮುಸ್ಲಿಂ ಓಲೈಕೆ ಮಾಡೋಗೋಸ್ಕರನೇ ದ್ವೇಷ ಭಾಷಣದ ಕಾನೂನನ್ನು ಜಾರಿ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಜಿಲ್ಲಾಧಿಕಾರಿಗಳ ಮಾಡಿದಂತಹ ಇದನ್ನ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈ ರೀತಿಯ ಪ್ರವೃತ್ತಿಗೆ ನಾನು ಹೈಕೋರ್ಟ್ ಮೂಲಕ ಜಿಲ್ಲಾಧಿಕಾರಿಗಳ ಮೇಲೇನೆ ಕ್ರಮ ತಗೊಳ್ಳೋದು, ಸುಮ್ಮನೆ ದಾರಿ ತಪ್ಪಿಸುವಂತ 39 ಕೇಸ್ ಇದಾವೆ ಇವ್ರ ಮೇಲೆ ಅಂತನ್ನುವಂತಹದ್ದು ಸರಿಯಲ್ಲ ಅಂತನ್ನುವಂಥದ್ದು ನಂಬರ್ 1.